ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಖುಷಿಯ ವಿಚಾರ ಏನಪ್ಪ ಅಂದರೆ ಮತ್ತೊಂದು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ನೋಟಿಫಿಕೇಷನ್ ಹೊರಡಿಸುವುದು ಬಾಕಿ ಇದೆ. ಯಾವುದಪ್ಪ ಅಂದರೆ ಅದು ಟೆಕ್ನಿಷಿಯನ್ ಹುದ್ದೆಗಳು. ಯಾವ ಹುದ್ದೆಗಳು? ಟೆಕ್ನಿಷಿಯನ್ ಹುದ್ದೆಗಳು. ಈ ಟೆಕ್ನಿಷಿಯನ್ ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಡಿಸಲು ಸಜ್ಜಾಗಿ ನಿಂತಿದೆ. ಯಾವುದು? ರೈಲ್ವೆ ಇಲಾಖೆ. ಈ ರೈಲ್ವೆ ಇಲಾಖೆ ಎಷ್ಟು ಹುದ್ದೆಗಳಿಗೆ ನೋಟಿಫಿಕೇಷನ್ ಮಾಡಲಿದೆ ಅಂದರೆ ಟೆಂಟೇಟಿವ್ ನಂಬರ್ ಆಫ್ ವೇಕೆನ್ಸೀಸ್ ಅಂತ ಕೊಟ್ಟಿದ್ದಾರೆ. ಸರ್, ಟೆಂಟೇಟಿವ್ ನಂಬರ್ ಆಫ್ ವೇಕೆನ್ಸೀಸ್ ಅಂದರೆ ಏನು ಅಂತ ನೀವು ಕೇಳ್ಬೋದು. ಟೆಂಟೇಟಿವ್ ಅಂದರೆ ತಾತ್ಕಾಲಿಕ, ಇಷ್ಟೊತ್ತಿಲ್ಲ, ಇದಕ್ಕಿಂತ ಜಾಸ್ತಿ ಆಗ್ಬೋದು. ಅಬೌಟ್ 9,000 ಹುದ್ದೆಗಳನ್ನು ಹೊರಡಿಸ್ತಾರೆ. ನೆಕ್ಸ್ಟ್ ಏನಾಗ್ಬೋದು, ಅದರಲ್ಲಿ ಆ್ಯಡ್ ಆಗುತ್ತೆ. ಅಂದರೆ ಜಾಸ್ತಿ ವೇಕೆನ್ಸಿ ಅದು ಅಂದರೆ ಅದರಲ್ಲಿ ಕೂಡ ಆ್ಯಡ್ ಆಗುತ್ತೆ. ಹೌದಾ? ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ನೀವು ಕೇಳಿದರೆ ಇಲ್ಲಿ ನೋಡಿ, ಫೆಬ್ರವರಿ 2024 ಪಬ್ಲಿಕೇಶನ್ ಆಫ್ ನೋಟಿಫಿಕೇಷನ್ ಇನ್ ಎಂಪ್ಲಾಯ್ಮೆಂಟ್ ನ್ಯೂಸ್. ಫೆಬ್ರವರಿ 2024 ಇದು ನೋಟಿಫಿಕೇಷನ್ ಆಗುತ್ತೆ. ಹೌದಾ? ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ನೀವು ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಹಾಕ್ಬೋದು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ 2024. ಇದರಲ್ಲಿ 1 ತಿಂಗಳು ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಡ್ತಾರೆ. ನೆಕ್ಸ್ಟ್, ಯಾವಾಗ CBT ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂದರೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು. ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆರ್ ಟೆಂಟೇಟಿವ್ಲಿ ಸ್ಕೆಡ್ಯೂಲ್ಡ್ ಟು ಬಿ ಹೆಲ್ಡ್ ಬಿಟ್ವೀನ್ ಅಕ್ಟೋಬರ್ ಆ್ಯಂಡ್ ಡಿಸೆಂಬರ್ 2024. ಅಕ್ಟೋಬರ್ ಮತ್ತು ಡಿಸೆಂಬರ್ ತಿಂಗಳ ಮಧ್ಯದಲ್ಲಿ ಏನು ಮಾಡ್ತಾರಂತೆ, CBT ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾರಂತೆ. ಹಾಗಾದರೆ ಎಷ್ಟು CBT ಎಕ್ಸಾಮ್ ಇರ್ತವೆ ಅಂದರೆ 2 CBT ಎಕ್ಸಾಮ್ ಇರುತ್ತವೆ. ಈ ಟೆಕ್ನಿಷಿಯನ್ ಹುದ್ದೆಗಳಿಗೆ 2 CBT ಎಕ್ಸಾಮ್ ಇರುತ್ತೆ. ಹೌದಾ? ಶಾರ್ಟ್ ಲಿಸ್ಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ವಿಲ್ ಬಿ ರಿಲೀಸ್ಡ್ ಇನ್ ಫೆಬ್ರವರಿ 2025. ನೋಡಿ ಫ್ರೆಂಡ್ಸ್, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವಾಗ ಕರೀತಾರೆ ಅಂದರೆ ಈ ಫೆಬ್ರವರಿ 2025 ಕರೀತಾರಂತೆ. ಅಲ್ಲಿವರೆಗೆ ಏನೋ ನಡೆಯುತ್ತೆ, ಈ CBT 1, CBT 2 ಮತ್ತು ಇನ್ನೊಂದು ಯಾವುದೋ ಒಂದು ಎಕ್ಸಾಮ್ ಇರುತ್ತೆ. ಈ 3 ಹಂತದಲ್ಲಿ ಇದು ನಡೆಯುತ್ತೆ. 2ರಿಂದ 3 ಹಂತ ನೋಟಿಫಿಕೇಷನ್ ಬಂದಾಗ ಅದ್ರ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. 2 ಅಥವಾ 3 ಹಂತದಲ್ಲಿ ಇದರ ಟೆಕ್ನಿಷಿಯನ್ ಹುದ್ದೆಗಳಿಗೆ ಎಕ್ಸಾಮ್ ಇರುತ್ತೆ. ಹೌದಾ? ನೀವು ಕೇಳ್ಬೋದು, ಇದಕ್ಕೆ ಕ್ವಾಲಿಫಿಕೇಷನ್ ಏನು ಸರ್, ವಿದ್ಯಾರ್ಥಿ ಏನಂತೇಳಿ ನೀವು ಕೇಳ್ಬೋದು. ಇದಕ್ಕೆ ವಿದ್ಯಾರ್ಥಿ ಏನಪ್ಪ ಅಂದರೆ PUCಯಲ್ಲಿ ಸೈನ್ಸ್ ಮಾಡಿರಬೇಕು. ಏನು ಮಾಡಿರಬೇಕು? PUCಯಲ್ಲಿ ಸೈನ್ಸ್ ಮಾಡಿರಬೇಕು. ಅದೇ ರೀತಿಯಾಗಿ ಅಥವಾ ITI ಮುಗಿಸಿರ್ಬೇಕು ಅಥವಾ ಡಿಪ್ಲೊಮಾ ಮಾಡಿರಬೇಕು. ಇವು 3 ಕ್ವಾಲಿಫಿಕೇಷನ್ ಇದ್ದವ್ರು ಏನು ಮಾಡ್ಬೋದು, ಇದಕ್ಕೆ ಅಪ್ಲೈ ಮಾಡ್ಬೋದು. ಹೌದಾ? ಸಿಲೆಬಸ್ ಯಾವ ರೀತಿ ಇರುತ್ತಪ್ಪ ಅಂದರೆ ಇಲ್ಲಿ ಫೋಕಸ್ ಮಾಡೋದು ಜಾಸ್ತಿ ಏನಪ್ಪ ಅಂದರೆ ಮ್ಯಾಥ್ಸ್ 25 ಮಾರ್ಕ್ಸಿಗೆ ಇರುತ್ತೆ. ಮೆಂಟಲ್ ಎಬಿಲಿಟಿ ಇರುತ್ತೆ. ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸಿಗೆ ಇರುತ್ತೆ. ಅದೇ ರೀತಿಯಾಗಿ GK 25 ಮಾರ್ಕ್ಸಿಗೆ ಇರುತ್ತೆ. CBT 1 ಇರುತ್ತೆ. ಹೌದಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಟೆಕ್ನಿಷಿಯನ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಇದೇ ರೀತಿಯಾಗಿ ಇನ್ನಿತರ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.